ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬ್ರೇಕ್ ನಂತರ ಗ್ಯಾರಂಟಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರಿಗೆ ಇವತ್ತು ಬಿಗ್ ಡೇ. ಅಂದು ದರ್ಶನ್ಗೆ ಪ್ರದೋಷ್ ಜೀವದ ಗೆಳೆಯ. ಇಂದು ಅದೇ ಪ್ರದೋಷ್ ಏನಿದ್ದಾನೆ ದರ್ಶನ್ ಅವರ ಪಾಲಿಗೆ ಒಂದು ರೀತಿ ಜೀವ ತೆಗೆಯುವಂತ ಗೆಳೆಯ ಆಗಿದ್ದಾನೆ. ಅಂದು ದರ್ಶನ್ಗೆ ಪ್ರದೋಷ್ ಜೀವದ ಗೆಳೆಯ. ಇಂದು ಅದೇ ದರ್ಶನ್ಗೆ ಪ್ರದೋಷ್ ಜೀವ ತೆಗೆಯುವಂತ ಗೆಳೆಯ ಆಗಿದ್ದಾನೆ. ಅವತ್ತು ಜೊತೆಗಿದ್ದ ದೋಸ್ತಿಯೇ ಇವತ್ತು ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದ್ದಾನೆ. ದಾಸನಿಗೆ ಬಗಲ್ ಮೇ ದುಶ್ಮನ್ ಆದ್ನ ದೋಸ್ತಿ ಪ್ರದೋಷ್ ಅರ್ಜಿ ಇದೆಯಲ್ಲ, ಮಾಫಿ ಸಾಕ್ಷಿ ಅರ್ಜಿ, ಅದು ಪರಿಗಣಿಸಿದ್ರೆ ನಟ ದರ್ಶನ್ಗೆ ಸಂಕಷ್ಟ ಎದುರಾಗೋದು ಫಿಕ್ಸ್. ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತೆ ಪ್ರದೋಷ್ ಈಗ ಆಲ್ರೆಡಿ ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಇವತ್ತು 59ನೇ ಸಿಸಿಎಚ್ ಕೋರ್ಟ್ನಿಂದ ಅರ್ಜಿ ಪರಿಗಣಿಸುವುದರ ಬಗ್ಗೆ ತೀರ್ಪು ಹೊರಬೀಳಲಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ ಅವರ ನಿದ್ದೆಗೆಡಿಸಿದೆ ಈ ಮಾಫಿ ಸಾಕ್ಷಿ. ಇವತ್ತು ಮಾಫಿ ಸಾಕ್ಷಿ ತೀರ್ಪು ಹೊರಬೀಳ್ತಾ ಇರುವಂತಹ ಹಿನ್ನೆಲೆ ಫುಲ್ ಟೆನ್ಷನ್ ನಲ್ಲೇ ಕಾಲ ಕಳೀತಾ ಇದ್ದಾರೆ ದಾಸ. ತೀರ್ಪು ಏನಾಗುತ್ತೋ ಏನೋ ಎತ್ತ ಅನ್ನುವಂತಹ ಭಯದಲ್ಲಿ ಸದ್ಯ ಡಿ ಬಾಸ್ ಅಂಡ್ ಗ್ಯಾಂಗ್ ಕಾಲಹರಣ ಮಾಡ್ತಾ ಇದೆ. ಯಾಕಂತಂದ್ರೆ ಯಾವಾಗ ಇಷ್ಟು ದಿನಗಳ ಕಾಲ ಜೊತೆಯಲ್ಲಿದ್ದಂತಹ ಪ್ರದೋಷ್ ಆಲ್ ಆಫ್ ಎ ಸಡನ್ ಸಾಕಷ್ಟು ಕ್ರೂರತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅಸಲಿಗೆ ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಏನೆಲ್ಲ ನಡೀತು, ಪ್ರದೋಷ್ ಅಲ್ಲಿಗೆ ಹೋದ ನಂತರದಲ್ಲಿ ಏನೇನಾಗಿತ್ತು, ಆತ ಕಣ್ಣಿಗೆ ಕಟ್ಟಿದಂತ ರೀತಿಯಲ್ಲಿ ಅರ್ಜಿಯಲ್ಲಿ ಎಲ್ಲವನ್ನು ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಮೊದಲಿಗೆ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಅವ್ರ ಜೊತೆಗೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು, ಅದಾದ ನಂತರದಲ್ಲಿ ದರ್ಶನ್ ಅವರು ಯಾವ ರೀತಿಯಾಗಿ ರೋಷಾವೇಶದಿಂದ ಆತನ ಮೇಲೆ ಮುಗಿಬಿದ್ರು, ಆತನ ಮೇಲೆ ಹೇಗೆ ಹಲ್ಲೆ ಮಾಡಿದ್ರು, ಅದಾದ ನಂತರದಲ್ಲಿ ಪವಿತ್ರ ಗೌಡ ಕೈಯಿಂದ ಚಪ್ಪಲಿಯಿಂದ ಹೊಡೆಸಿದ್ದು, ಅದಾದ ನಂತರದಲ್ಲಿ ಬೇರೆಯವರೆಲ್ಲ ಈ ನೈಲಾನ್ ಹಗ್ಗ ಮತ್ತೆ ಕಟ್ಟಿಗೆಯಿಂದ ಹೊಡೆದಿದ್ದು, ಇದೆಲ್ಲವನ್ನು ಕೂಡ ಅದರಲ್ಲಿ ಇನ್ ಡೀಟೇಲ್ ಆಗಿ ಆತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಒಂದು ಟೆನ್ಷನ್ ಇರುವಂಥದ್ದು, ಯಾಕಂತಂದ್ರೆ ಈಗ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಅದು ಈಗ ಆಲ್ರೆಡಿ ಕಲೆಕ್ಟ್ ಆಗಿರುವಂತಹ ತನಿಖೆಯ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿರುವಂತಹ ಸಾಕ್ಷಿಗಳೇನಿದೆ ಅದಕ್ಕೊಂದಕ್ಕೊಂದು ತಾಳೆ ಆಗಬೇಕು. ಆಮೇಲೆ ಈಗ ಒಂದು ವೇಳೆ ಈತನ ಈ ಒಂದು ಅರ್ಜಿ ಏನಾದರೂ ಓಕೆ ಅಂತೇಳಿ ಆತನ ಮಾಫಿ ಸಾಕ್ಷಿಗೆ ಓಕೆ ಅನ್ನುವಂಥ ತೀರ್ಪು ಹೊರಬಿದ್ದಿದ್ದೆ ಆದಲ್ಲಿ ಸಹಜವಾಗಿ ದರ್ಶನ್ ಅವರಿಗೆ ಈ ಒಂದು ಕೇಸ್ನಲ್ಲಿ ಸಂಕಷ್ಟ ಎದುರಾಗುತ್ತೆ. ಆಲ್ರೆಡಿ ದರ್ಶನ್ ಅವರು ಯಾವಾಗ ಈ ಕೇಸ್ನಲ್ಲಿ ಅಂದರ್ ಆಗ್ತಾರೆ, ಅದಾದ ನಂತರದಲ್ಲಿ ಬೇಲ್ ಪಡ್ಕೊಂಡು ಹೊರಗಡೆ ಬರ್ತಾರೆ, ಎಗೇನ್ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಜೈಲಿಗೆ ಹೋಗ್ತಾರೆ, ಅಲ್ಲಿಂದ ಹಿಡಿದು ಒಂದಲ್ಲ ಒಂದು ವಿಚಾರಗಳಿಗಾಗಿ ಅವರಿಗೆ ತೊಂದರೆಗಳ ಮೇಲೆ ತೊಂದರೆಗಳು ಆಗ್ತಾನೆ ಇದೆ. ಬಟ್ ಈ ಒಂದು ವಿಚಾರ ಇದೆಯಲ್ಲ, ಆತನ ಜೊತೆಗೆ ಇತ್ಕೊಂಡು ಹೆಚ್ಚು ಕಡಿಮೆ ಒಂದು 10 ವರ್ಷದಿಂದಲೂ ಕೂಡ ದರ್ಶನ್ ಅವರ ಜೊತೆಗೆ ಬಹಳ ಆತ್ಮೀಯನಾಗಿ ಗುರುತಿಸಿಕೊಂಡಿದ್ದಂಥ ಪ್ರದೋಷ್ ಆಲ್ ಆಫ್ ಎ ಸಡನ್ ಅಪ್ರೂವರ್ ಆಗೋದಕ್ಕೆ ಮುಂದಾಗಿರೋದು ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ತರಿಸಿದೆ. ಎಲ್ಲ ವಿಚಾರವನ್ನು ಕೂಡ ಪಿನ್ ಟು ಪಿನ್ ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಘಟನಾ ಸ್ಥಳದಲ್ಲಿ ನಾನು ಕೂಡ ಇದ್ದೆ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯೋದಕ್ಕೆ ನಾನು ತುಂಬಾ ಟ್ರೈ ಮಾಡಿದೆ, ಬಟ್ ನನ್ನ ಕೈಯಲ್ಲಿ ಆಗಲಿಲ್ಲ. ದರ್ಶನ್ ತನಗೆ ಬೆದರಿಕೆ ಹಾಕಿದ್ರಿಂದ ನಾನು ಹೆಲ್ಪ್ಲೆಸ್ ಆಗಿದೆ. ಹಾಗಾಗಿ ನಾನು ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಬೇಕಾಯಿತು. ಹೆಲ್ಪ್ ಮಾಡೋದಕ್ಕೆ ಅಂತ ಬಂದು ನಾನು ಇಲ್ಲಿ ಲಾಕ್ ಆಗಿದ್ದೀನಿ. ಹಾಗಾಗಿ ನನ್ನನ್ನು ಅಪ್ರೂವರ್ ಆಗಿ ಪರಿಗಣಿಸಿ. ಎಕ್ಸಾಕ್ಟ್ಲಿ ಅವತ್ತು ಏನೆಲ್ಲ ನಡೀತು ಪ್ರತಿಯೊಂದು ವಿಚಾರವನ್ನು ಕೂಡ ನಾನು ಮುಕ್ತವಾಗಿ ಹೇಳ್ತೀನಿ ಅಂತೇಳಿ ಆತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಈ ರೇಣುಕಾಸ್ವಾಮಿ ಪವಿತ್ರ ಗೋಡೆ ಕೆಟ್ಟ ಮೆಸೇಜ್ಗಳು ಮಾಡ್ತಾ ಇದ್ದಿದ್ದು, ಆಮೇಲೆ ಆತ ಫೋಟೋ ಕಳಿಸಿದ್ದು, ಇದೆಲ್ಲವನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತಾನೆ ದರ್ಶನ್ ಅವರು ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದ್ರು. ಅದಾದ್ಮೇಲೆ ನನಗೆ ಫೋನ್ ಮಾಡ್ತಾರೆ, ಬಾ ಅಂತ ಕರೀತಾರೆ. ಆಗ ನೇರವಾಗಿ ಪ್ರದೋಷ್ ದರ್ಶನ್ ಬಳಿಗೆ ಹೋಗ್ತಾರೆ. ಆಮೇಲೆ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಅವರು ರೇಣುಕಾಸ್ವಾಮಿಗೆ ಕೆಟ್ಟ ಮಾತುಗಳಿಂದ ಬೈದ್ರು. ಅದಾದ ನಂತರ ಸಿಕ್ಕಾಪಟ್ಟೆ ಹೊಡೆದ್ರು. ಪವಿತ್ರ ಗೌಡ ಕೈಯಲ್ಲೂ ಕೂಡ ಚಪ್ಪಲಿಯಿಂದ ಹೊಡೆಸಿದ್ದೇ ದರ್ಶನ್ ಅನ್ನುವಂಥ ವಿಚಾರ ಕೂಡ ಆತ ಹೇಳಿದ್ದಾನೆ. ಅದಾದ ನಂತರದಲ್ಲಿ ನಂದೀಶು, ಪವನ್, ನಾಗರಾಜ್ ಈ 3 ಜನ ಸೇರ್ಕೊಂಡು ನೈಲಾನ್ ಹಗ್ಗ ಮತ್ತೆ ಮರದ ಕಟ್ಟಿಗೆಗಳಿಂದಲೂ ಕೂಡ ಸಿಕ್ಕಾಪಟ್ಟೆ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3ರಿಂದ 4 ಬಾರಿ ಹೊಡೆದಿದ್ರು. ದರ್ಶನ್ ರೇಣುಕಾಸ್ವಾಮಿಯ ಕತ್ತಿನ ಭಾಗ ಮತ್ತೆ ಎದೆಗೆ ಕಾಲ್ನಿಂದ ಒದ್ದಾಗ ಪ್ರದೋಷ್ ಹೋಗಿ ಬೇಡ ಅಂತೇಳಿ ತಡೆದಿದ್ರಂತೆ. ಅದನ್ನು ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಆ ಬಳಿಕ ದರ್ಶನ್ನನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಆತನನ್ನ ಸಮಾಧಾನ ಮಾಡುವಂತ ಕೆಲಸ ಮಾಡಿದೆ ಅನ್ನುವಂಥ ವಿಚಾರವನ್ನು ಕೂಡ ಅರ್ಜಿಯಲ್ಲಿ ಆತ ಮೆನ್ಷನ್ ಮಾಡಿದ್ದಾನೆ.
ಅದಾದ್ಮೇಲೆ ರೇಣುಕಾಸ್ವಾಮಿ ಮೃತಪಟ್ಟಿರುವಂತ ಮಾಹಿತಿ ತಿಳಿತಾ ಇದ್ದಂತೆ ದರ್ಶನ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗಿದ್ರಂತೆ. ಆ ಸಂದರ್ಭದಲ್ಲಿ 5 ಲಕ್ಷ ನಾಗರಾಜ್ಗೆ, ವಿನಯ್ಗೆ 10 ಲಕ್ಷ ಕೊಟ್ಟು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾಗಿಯೂ ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಬಳಿಕ ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿಗೆ ಹೋಗಿ ಸರೆಂಡರ್ ಆಗಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಏನಿತ್ತು ಅದನ್ನು ನಾನು ಮಾಡಿದೆ. ಸುಮನಹಳ್ಳಿ ಜಂಕ್ಷನ್ ಬಳಿಯ ರಾಜಕಾಲುವೆಗೆ ಸ್ಕಾರ್ಪಿಯೋ ವೆಹಿಕಲ್ನಲ್ಲಿ ಆತನ ಡೆಡ್ ಬಾಡಿಯನ್ನು ತಗೊಂಡು ಬಂದು ಎಸ್ತಿದ್ವಿ. ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನನಗೆ ಗೊತ್ತಿದೆ, ಹಾಗಾಗಿ ಮಾಫಿ ಸಾಕ್ಷಿಯಾಗಿ ನನ್ನನ್ನು ಪರಿಗಣಿಸಿ ಅಂತೇಳಿ ಅದರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಸಾಕಷ್ಟು ಕುತೂಹಲ ಇರೋದು, ಒಂದ್ ಕಡೆ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್, ಮತ್ತೊಂದ್ ಕಡೆ ಇವತ್ತು ಏನ್ ನಿರೀಕ್ಷೆ ಮಾಡಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಪ್ರಭು, ಈಗಾಗ್ಲೇ ಇವತ್ತು ಏನು ಆದೇಶವನ್ನ ಕಾಯ್ದಿರಿಸಿತ್ತು, ಅಂದ್ರೆ ತೀರ್ಪು, ಅಂದ್ರೆ ಮಾಫಿ ಸಾಕ್ಷಿಯನ್ನ ಪರಿಗಣನೆ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಹೇಳಿ ಈಗ ವಿಚಾರಣೆ ಕೂಡ ಈಗ ಏನು ಆರಂಭ ಆಗಿರುವಂತದ್ದು. ಈಗಾಗಲೇ ನ್ಯಾಯಾಲಯಕ್ಕೆ 2 ಪರ ವಕೀಲರು ಕೂಡ ಈಗಾಗಲೇ ಬಂದಿರುವಂತದ್ದು. ಸೊ ಹೀಗಾಗಿ ಇವತ್ತು ಯಾವ ರೀತಿಯಾಗಿ ಆ ಕೋರ್ಟ್ ಪರಿಗಣನೆ ಮಾಡುತ್ತೆ, ಇಫ್ ಎಸ್ ಹೌದು ಆತನನ್ನ ಪ್ರದೋಷನ ಮಾಫಿ ಸಾಕ್ಷಿಯನ್ನಾಗಿ ಮಾಡಬೇಕು ಅಂತ ಆಗಿದ್ದೆ ಆದಲ್ಲಿ ಅವರು ಯಾವ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡುತ್ತೆ ಕೋರ್ಟ್. ಈಗಾಗಲೇ ಅಪ್ರೂವರ್ ಲೆಟರ್ ಏನಿದೆ ಅದು ಕೂಡ ಸಾಕಷ್ಟು ಈಗಾಗಲೇ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಿರುವಂತದ್ದು. ಆತ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಅದರಲ್ಲೂ ಕೂಡ ಕೊಟ್ಟಿದ್ದಾನೆ. ಅಂದ್ರೆ ಪ್ರದೋಷ್ ಹೇಳ್ತಿರುವಂತದ್ದು, ನಾನು ಅಲ್ಲಿ ಯಾವುದೇ ರೀತಿಯ ಕೊಲೆ ಮಾಡಿಲ್ಲ, ಅವರಿಗೆ ಸಹಾಯ ಮಾಡಿದೌದು, ನಾನು ಅದನ್ನು ಒಪ್ಕೊಳ್ತೀನಿ, ಆದ್ರೆ ಯಾವುದೇ ರೀತಿಯ ಕೊಲೆ ಮಾಡಿಲ್ಲ ಅಂತ ಹೇಳಿ ಕೂಡ ಆತ ಕೂಡ ಅಪ್ರೂವಲ್ ಲೆಟರ್ ಅಲ್ಲಿ ಕೂಡ ಹೇಳಿರುವಂತದ್ದು. ಆ ರೀತಿಯಾಗಿ ಸಾಕಷ್ಟು ಅಂಶಗಳು ಕೂಡ ಇರುವಂತದ್ದು. ಆ ಎಲ್ಲ ಅಂಶಗಳನ್ನು ಕೂಡ ಈಗಾಗಲೇ ಕೋರ್ಟ್ ಮುಂದೆ ಕೂಡ ಅವರು ಕೂಡ ಹೇಳ್ತಾರೆ. VC ಮುಖಾಂತರ ಏನು ಜೈಲಿನಿಂದ ಕೂಡ ಅವರನ್ನು ಕೂಡ ಪ್ರೊಡ್ಯೂಸ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಇಲ್ಲೂ ಕೂಡ ಅವರನ್ನ ಏನು ಅದೆಲ್ಲ ಆದ ನಂತರದಲ್ಲೂ ಕೂಡ ಜಡ್ಜ್ ಹೇಳ್ತಾರೆ ಈತನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡಬೇಕು ಅಂತಾರೆ, ಇಲ್ಲ ಈತನನ್ನ ಮಾಫಿ ಸಾಕ್ಷಿ ಆಗೋದು ಮಾಡೋದು ಬೇಡ ಅಂತ ಕೂಡ ಹೇಳ್ಬೋದು. ಸೊ ಹೀಗಾಗಿ ಈಗ ಸದ್ಯಕ್ಕೆ ವಿಚಾರಣೆ ಆರಂಭ ಆಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲೂ ಕೂಡ ಯಾವ ರೀತಿಯಾದಂತ ನಿರ್ಧಾರಕ್ಕೆ ಅವರು ಬರ್ತಾರೆ ಅನ್ನೋದನ್ನ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಪ್ರಭು. ಒಂದು ಈಗ ಆತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋದ್ರ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ, ಹೌದು ಅಥವಾ ಇಲ್ಲ ಅನ್ನೋದಾದ್ರೆ? ಖಂಡಿತವಾಗ್ಲು ಅದು ಇವರ ಒಂದು ವಕೀಲರು ಯಾವ ರೀತಿಯಾಗಿ ಅಲ್ಲಿ ವಾದ ಮಂಡನೆ ಮಾಡ್ತಾರೋ ಅದ್ರ ಮೇಲೆ ಬಿಟ್ಟಂತ ವಿಚಾರ. ಇನ್ ಕೇಸ್ ನ್ಯಾಯಾಲಯಕ್ಕೆ ಇಲ್ಲ ಈ ಒಂದು ಕೇಸ್ನಲ್ಲಿ ಬೇಕು ಮಾಫಿ ಸಾಕ್ಷಿ ಅನ್ಸಿದ್ದೆ ಆದಲ್ಲಿ ಅವರು ಕೂಡ ಕೊಡುವಂತ ಚಾನ್ಸಸ್ ಇರುತ್ತೆ. ಈ ಹಿಂದೆನೂ ಕೂಡ ವಿನಯ್ ಕುಲಕರ್ಣಿ ಕೇಸಲ್ಲೂ ಕೂಡ A1 ಆರೋಪಿಯನ್ನೇ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಆತನನ್ನು ಕೂಡ ಬಿಡುವಂತ ಕೆಲಸಕ್ಕೂ ಕೂಡ ಮುಂದಾಗಿತ್ತು ನ್ಯಾಯಾಲಯ. ಆ ಒಂದು ನಿಟ್ಟಿನಲ್ಲೂ ಕೂಡ ಮಾಡ್ಬೋದು, ಅವರು ಕೊಟ್ಟು ಆನಂತರ ಎಲ್ಲಾ ವಿಚಾರಗಳನ್ನು ಕೂಡ ತೆಗೆಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ಬೋದು. ಮಾಫಿ ಸಾಕ್ಷಿ ಮಾಡಿದ್ರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಈತ ಕೊಡ್ತಾನೆ, ಕೆಲವೊಂದು ಎವಿಡೆನ್ಸ್ ಗಳನ್ನು ಕೂಡ ಕೊಡ್ತಾನೆ, ಪ್ರಾಸಿಕ್ಯೂಷನ್ ವಿರುದ್ಧವಾಗಿರುವಂತಹ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಆಗುವಂತ ಎವಿಡೆನ್ಸ್ ಅನ್ನು ಈತ ಕೊಡ್ತಾನೆ ಅಂದ್ರೆ ಖಂಡಿತವಾಗ್ಲೂ ಅವ್ರನ್ನ ಮಾಫಿ ಸಾಕ್ಷಿಯಾಗಿ ಮಾಡ್ತಾರೆ. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ನ್ಯಾಯಾಲಯ ಏನಿದೆ ಅದು ತೀರ್ಮಾನ ಮಾಡ್ತಾ ಹೋಗುತ್ತೆ. ಇನ್ ಕೇಸ್ ಈತನ ಆತ ಮಾಫಿ ಸಾಕ್ಷಿ ಆಗಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಆತ ಕೂಡ ಎಲ್ಲ ಏನು ಎವಿಡೆನ್ಸ್ ಏನಿರುತ್ತೆ ಅದೆಲ್ಲವನ್ನು ಕೂಡ ಒದಗಿಸಬೇಕಾಗತ್ತೆ. ಆತನ ಬಳಿ ಇರುವಂತಹ ಎವಿಡೆನ್ಸ್ ಆಗಿರ್ಬೋದು, ಆತನ ಹೇಳಿಕೆ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಬ್ಲೈಂಡ್ ಆಗಿ ಯಾರು ಕೂಡ ನಂಬೋದಿಲ್ಲ. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಕೆಲವೊಂದು ಎವಿಡೆನ್ಸ್ ಗಳ ಜೊತೆನೂ ಕೂಡ ಅವ್ರು ಹೇಳ್ಬೇಕಾಗತ್ತೆ. ಸುಮ್ಮನೆ ನಾನು ಈ ರೀತಿ ಮಾಡಿದೆ, ಈ ರೀತಿ ಮಾಡಿಲ್ಲ ಅಂತ ಹೇಳಿ ಹೇಳಕ್ ಆಗೋದಿಲ್ಲ. ಸೊ ಅದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡುತ್ತೆ ಕೋರ್ಟ್. ಅದಾದ ನಂತರದಲ್ಲಿ ಇವತ್ತು ಕೂಡ ಬಹುತೇಕ ಸಂಜೆ ಒಳಗೂ ಕೂಡ ಅದೆಲ್ಲವೂ ಕೂಡ ಡಿಸೈಡ್ ಆಗತ್ತೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.